ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಗಾಯಾಳು ಸ್ವರ್ಣಾಂಬ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆಯಿಂದ ಫಾರೂಕ್ ಹಾಗೆ ಮತ್ತೊಬ್ಬ ಗಾಯಾಳು ಡಿಸ್ಚಾರ್ಜ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿತ್ತಲ್ಲ, ಅವರುಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಯಾವುದೇ ಅಪಾಯ ಇಲ್ಲ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಹಿಳೆ ಸ್ವರ್ಣಾಂಬ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ರಾಮೇಶ್ವರಂ ಕೆಫೆಯ ಮಾಲೀಕ ರಾಘವೇಂದ್ರ ರಾವ್ ಕೂಡ ಹೇಳಿದ್ರು, ನಮ್ಮ ಸಿಬ್ಬಂದಿಯ ಖರ್ಚು ವೆಚ್ಚ ಏನಿದೆ, ಅವರ ಕುಟುಂಬಕ್ಕೆ ಏನ್ ಬೇಕೋ ಅದನ್ನ ನಾವೇ ನಿಂತು ಮಾಡ್ತೀವಿ, ಆಸ್ಪತ್ರೆ ವೆಚ್ಚವನ್ನ ನಾವೇ ಭರಿಸ್ತೀವಿ ಅಂತ ಹೇಳಿದ್ರು. ನೀವೇನು ದೃಶ್ಯಗಳ ಗಮನಿಸ್ತಾ ಇದ್ದೀರಿ, ಈ ಮಹಿಳೆಗೆ ಆಲ್ಮೋಸ್ಟ್ ಒಂದು 40% ಅಷ್ಟು ಗಾಯಗಳಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ರು, ಬ್ರೂಕ್ಫೀಲ್ಡ್ ಆಸ್ಪತ್ರೆಯ ವೈದ್ಯರು. ಸೊ ಹೀಗಾಗಿ ಸ್ವರ್ಣಾಂಬ ಅಂತ ಇವರ ಹೆಸರು. ಇವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕಾರಣ ಅವರು ಇನ್ನೂ ಕೂಡ ರಿಕವರಿ ಆಗಬೇಕಾಗಿದೆ. ಇನ್ನು ಕೆಫೆಯಲ್ಲಾದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮಗಳಲ್ಲೂ ಸುಮಾರು 300ಕ್ಕೂ ಅಧಿಕ ಪೊಲೀಸರು ಹಾಗೆ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಗುರುತು ಸಿಗಬಾರದು ಅಂತ ಬಸ್ನಲ್ಲಿ ಶಂಕಿತ ಸಂಚಾರ ಮಾಡಿದ್ದಾನೆ. ಬಸ್ ನಂಬರ್ 500F ರಲ್ಲಿ ತೆರಳಿರೋ ಶಂಕಿತ ಉಗ್ರ ಅಂತ ಪತ್ತೆ ಹಚ್ಚಲಾಗ್ತಾ ಇದೆ. ಅಂದ್ರೆ ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇಲ್ಲಿ ಬ್ರೂಕ್ಫೀಲ್ಡ್ ಹಾಗೆ ವೈಟ್ಫೀಲ್ಡ್ ITPL ಮಾರ್ಗದಲ್ಲಿ ಈತ ಸಂಚಾರ ಮಾಡಿದ್ದಾನೆ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಯಾವುದೇ ಪ್ರೈವೇಟ್ ವೆಹಿಕಲ್ ಇಂದ ಬಂದಿರಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಬಳಸಿದ್ದ. ಉದಾಹರಣೆಗೆ ಟ್ಯಾಕ್ಸಿಯೋ, ಆಟೋನೋ ಅಥವಾ BMTC ಬಸ್ಗಳನ್ನು ಅವನು ಬಳಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ 3 ಮಾರ್ಗದ CCTV ದೃಶ್ಯಗಳನ್ನ ಪೊಲೀಸರು ಈಗ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬ್ರೂಕ್ಫೀಲ್ಡ್, ವೈಟ್ಫೀಲ್ಡ್, ITPL ಈ 3 ಮಾರ್ಗಗಳಿಂದ ಈತ ಸಂಚರಿಸಬೇಕಾಗತ್ತೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ನಮಗೆ ಬಸ್ಸಲ್ಲಿ ಬಂದಿದ್ದ ಇಳಿದು ಹೋದ ಅಂತ ಮಾಹಿತಿ ಮೇಲೆ ನಮ್ಮ ಫುಟೇಜಸ್ ಎಲ್ಲ ಕೇಳಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಯಾರು ಏನು ಎತ್ತ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ಇನ್ನು ಬೆಂಗಳೂರಿನ ರಾಮೇಶ್ವರಂ ಕೆಫೆ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಖಾಸಗಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಮುಂದುವರೆದಿದೆ. ಬ್ರೂಕ್ಫೀಲ್ಡ್ ಆಸ್ಪತ್ರೆಯಲ್ಲಿ ಗಾಯಾಳು ಸ್ವರ್ಣಾಂಬ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಆಸ್ಪತ್ರೆಯಿಂದ ಫಾರೂಕ್ ಹಾಗೆ ಮತ್ತೊಬ್ಬ ಗಾಯಾಳು ಡಿಸ್ಚಾರ್ಜ್ ಆಗಿದ್ದಾರೆ. ಸಣ್ಣ ಪುಟ್ಟ ಗಾಯ ಆಗಿತ್ತಲ್ಲ, ಅವರುಗಳು ಡಿಸ್ಚಾರ್ಜ್ ಆಗಿದ್ದಾರೆ. ಯಾವುದೇ ಅಪಾಯ ಇಲ್ಲ. ಆದರೆ ಗಂಭೀರವಾಗಿ ಗಾಯಗೊಂಡಿದ್ದಂತಹ ಮಹಿಳೆ ಸ್ವರ್ಣಾಂಬ ಅವರಿಗೆ ಚಿಕಿತ್ಸೆ ಮುಂದುವರೆದಿದೆ. ರಾಮೇಶ್ವರಂ ಕೆಫೆಯ ಮಾಲೀಕ ರಾಘವೇಂದ್ರ ರಾವ್ ಕೂಡ ಹೇಳಿದ್ರು, ನಮ್ಮ ಸಿಬ್ಬಂದಿಯ ಖರ್ಚು ವೆಚ್ಚ ಏನಿದೆ, ಅವರ ಕುಟುಂಬಕ್ಕೆ ಏನ್ ಬೇಕೋ ಅದನ್ನ ನಾವೇ ನಿಂತು ಮಾಡ್ತೀವಿ, ಆಸ್ಪತ್ರೆ ವೆಚ್ಚವನ್ನ ನಾವೇ ಭರಿಸ್ತೀವಿ ಅಂತ ಹೇಳಿದ್ರು. ನೀವೇನು ದೃಶ್ಯಗಳ ಗಮನಿಸ್ತಾ ಇದ್ದೀರಿ, ಈ ಮಹಿಳೆಗೆ ಆಲ್ಮೋಸ್ಟ್ ಒಂದು 40% ಅಷ್ಟು ಗಾಯಗಳಾಗಿದೆ ಅಂತ ವೈದ್ಯರು ಹೇಳ್ತಾ ಇದ್ರು, ಬ್ರೂಕ್ಫೀಲ್ಡ್ ಆಸ್ಪತ್ರೆಯ ವೈದ್ಯರು. ಸೊ ಹೀಗಾಗಿ ಸ್ವರ್ಣಾಂಬ ಅಂತ ಇವರ ಹೆಸರು. ಇವರಿಗೆ ಚಿಕಿತ್ಸೆ ಮುಂದುವರೆದಿದೆ. ಕಾರಣ ಅವರು ಇನ್ನೂ ಕೂಡ ರಿಕವರಿ ಆಗಬೇಕಾಗಿದೆ. ಇನ್ನು ಕೆಫೆಯಲ್ಲಾದಂತಹ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ಆಯಾಮಗಳಲ್ಲೂ ಸುಮಾರು 300ಕ್ಕೂ ಅಧಿಕ ಪೊಲೀಸರು ಹಾಗೆ ಅಧಿಕಾರಿಗಳು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು ಗುರುತು ಸಿಗಬಾರದು ಅಂತ ಬಸ್ನಲ್ಲಿ ಶಂಕಿತ ಸಂಚಾರ ಮಾಡಿದ್ದಾನೆ. ಬಸ್ ನಂಬರ್ 500F ರಲ್ಲಿ ತೆರಳಿರೋ ಶಂಕಿತ ಉಗ್ರ ಅಂತ ಪತ್ತೆ ಹಚ್ಚಲಾಗ್ತಾ ಇದೆ. ಅಂದ್ರೆ ಶಂಕೆ ವ್ಯಕ್ತವಾಗ್ತಾ ಇದೆ. ಜೊತೆಗೆ ಇಲ್ಲಿ ಬ್ರೂಕ್ಫೀಲ್ಡ್ ಹಾಗೆ ವೈಟ್ಫೀಲ್ಡ್ ITPL ಮಾರ್ಗದಲ್ಲಿ ಈತ ಸಂಚಾರ ಮಾಡಿದ್ದಾನೆ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ಅವನು ಯಾವುದೇ ಪ್ರೈವೇಟ್ ವೆಹಿಕಲ್ ಇಂದ ಬಂದಿರಲಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಗಳನ್ನ ಬಳಸಿದ್ದ. ಉದಾಹರಣೆಗೆ ಟ್ಯಾಕ್ಸಿಯೋ, ಆಟೋನೋ ಅಥವಾ BMTC ಬಸ್ಗಳನ್ನು ಅವನು ಬಳಸಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ. ಸೊ 3 ಮಾರ್ಗದ CCTV ದೃಶ್ಯಗಳನ್ನ ಪೊಲೀಸರು ಈಗ ಆಲ್ರೆಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬ್ರೂಕ್ಫೀಲ್ಡ್, ವೈಟ್ಫೀಲ್ಡ್, ITPL ಈ 3 ಮಾರ್ಗಗಳಿಂದ ಈತ ಸಂಚರಿಸಬೇಕಾಗತ್ತೆ. ಸೊ ಎಲ್ಲ ಆಯಾಮಗಳಲ್ಲಿ ತನಿಖೆ ಮುಂದುವರೆದಿದೆ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ನಮಗೆ ಬಸ್ಸಲ್ಲಿ ಬಂದಿದ್ದ ಇಳಿದು ಹೋದ ಅಂತ ಮಾಹಿತಿ ಮೇಲೆ ನಮ್ಮ ಫುಟೇಜಸ್ ಎಲ್ಲ ಕೇಳಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ಯಾರು ಏನು ಎತ್ತ ಅಂತ ಪೊಲೀಸ್ ಇಲಾಖೆಯವರು ತನಿಖೆ ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.